ಮದಿಮಾಲೆ ಮದಿಮಾಲೆ ಎಲ್ಲದ ಮದಿಮಾಲೆ 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 ಎಲ್ಲದ ಮದಿಮಾಲೆ ಮದ್ಮೆದ ಮನದಾನಿ ಮೂಲು ತುರ್ಕ ಪೋವಲು ಒಣ್ಣು ತುರ್ಕ ಪೋವಲು ಚೆಡು ಸೊಡುನ್ನು ಗೆಲ. ನೀವು ಒಬ್ಬರ ಹತ್ರ ಯುದ್ಧ ಮಾಡಿದ್ದೀರಿ, ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಜೊತೆ. ಯುದ್ಧ ಅಂತಲ್ಲ, ಅದು ಪ್ರೇಮ ಯುದ್ಧ ಅಂತ ಮತ್ತೆ ಅವರು ಯಾರಿಗೆ ಉಪದ್ರ ಕೊಡುದಿಲ್ಲ. ಅವರು ಉಪದ್ರ ಕೊಟ್ಟರೆ ಮತ್ತೆ ಬಿಡುದಿಲ್ಲ. ಅವರಿಗೂ ಬೇರೆ ಎಲ್ಲ ಕಾಂಟ್ರವರ್ಸಿ. ಅವರ ಎದುರಿಗೆ ನಾನು ಎದ್ದು ನಿಲ್ಬೇಕು. ಚಾಪರ್ಕ ಕಲಾವಿದರಂತ ಟೈಟ್, ಅದು ಸಂಸ್ಥೆಯ ಹೆಸರು. ಇಲ್ಲ ಸರ್, ಬಲೆ ಚಾಪರ್ಕ ಅಂತ ಫಸ್ಟ್ ಡ್ರಾಮಾ. ಅದು ಸೂಪರ್ ಹಿಟ್ ಆಯ್ತು. ತಿಂಗಳಿಗೆ 23 ಶೋ ಬುಕ್ ಆಯ್ತು. ಓಹೋ, ಯಕ್ಷಗಾನದಾಗೆ. ಓಕೆ. ನಮ್ಮ ವಿಜಯಪಾಲರು ಕೇಳಿದ್ರು, ಏನ್ ದೇವು ಇದು ಯಕ್ಷಗಾನ ಅಲ್ಲಲ್ಲ ನಮ್ದು. ಬಟ್ ಟೆನ್ಷನ್ ಇರ್ತದಲ್ಲ, ಒಂದು ಹಿಟ್ ಆದಾಗ ಇನ್ನು ನೆಕ್ಸ್ಟ್ ಏನು ಅಂತ ಹೇಳಿ. ಇಲ್ಲ, ಆಡ್ಕೊಳ್ಳೋರಿಗೆ ವಸ್ತು ಕೊಟ್ಟ ಇಲ್ಲ, ಅಂತ ಚಾನ್ಸ್ ಬರಲಿಲ್ಲ, ಕೊಟ್ಟಿಲ್ಲ ನಾನು. ಒಂದಕ್ಕಿಂತ ಒಂದು ಮೇಲೆ 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 ಹೋಯ್ತು. ಡ್ರಾಪ್ ಕಿತ್ತು ಕೆಳಗೆ ಬರಲಿಲ್ಲ. ಈತೆ ಬೇಜಾರು ಇಂಚಿನ ಬಾಲದ ಮನಸ್ಸಿಗೆ ತೆರೆದು ನಿರ್ಮಲ ನಿನ್ನ ನಿರ್ಮಲವಾದ ಹೃದಯದಲ್ಲಿ ಯಾನೂರಿ ಬರೋಳ್ಳಿಯ ಬಂದ್ಪುನ ಒರಿ ಆನ್ಮಗೆ ಈ ಸಮಾಜೋಡು ಇಜ್ಜೆತ್ತಂದ್ರೆ. ಮಕ್ಕಳು ನನಗೆ ಒಬ್ಬನೇ ಮಗ, ಅರ್ಜುನ್ ಕಾಪಿ. ಈಗ ಅರ್ಜುನ್ ದೇವ್ ಮಾಡಿದ್ದಾನೆ. ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾನೆ. 22 ಸಿನಿಮಾ ಆಯ್ತು ಅವನು. 22 ಸಿನಿಮಾ. ಹೌದು. ತುಳು ರಂಗಭೂಮಿಯಲ್ಲಿ 4 ಜನ ಅಥವಾ 5 ಜನ ಮಾತ್ರ ಆಡ್ತಾ ಇದ್ದಾರೆ, ಉಳಿದವರಿಗೆ ಮೇಲೆ ಬರಲಿಕ್ಕೆ ಬಿಡಲ್ಲ ಅಂತ ಒಂದು ಮಾತು ಪ್ರೊಡ್ಯೂಸರ್ ಹೇಳ್ತಾರೆ. ಬಡಿಲ್ಬೇಕು, ಓಡಾಡೋಣ ಬಿಡಬೇಡಿ, ಕಾಪಿ ಆಡಬೇಕು. ಅದು ಅವರು ಇದ್ರೆ ಮಾತ್ರ ಅವರು. ಬಳ್ಳಿ 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 ಬಾನೋಡು ಮೆನ್ಕುನ ಬಳ್ಳಿ ಭೂಮಿಗೆ ಬಲಗೆ ಬಲ್ಪುನು ಕೊರುಗೆ ಈರಾಯ ಕೆರೆ ಬಳ್ಳಿ. ಚಾಪರ್ಕ ಕಲಾವಿದರಂತ ಟೈಟ್, ಅದು ಸಂಸ್ಥೆಯ ಹೆಸರು. ಇಲ್ಲ ಸರ್, ಬಲೆ ಚಾಪರ್ಕ ಅಂತ ಫಸ್ಟ್ ಡ್ರಾಮಾ. ಅದು ಸೂಪರ್ ಹಿಟ್ ಆಯ್ತು. ಒಂಥರ ಬಲೆ ಚಾಪರ್ಕ ಅಂದರೆ ಒಂದು ಇನ್ವಿಟೇಷನ್, ಬನ್ನಿ ಚಾ ಕುಡಿಯೋಣ. ಅದೊಂದು ಶಕ್ತಿನಗರದ ಪದವು ಫ್ರೆಂಡ್ಸ್ ಕ್ಲಬ್ಬಲ್ಲಿ ನಾವು ಒಂದು ಡ್ರಾಮಾ ಅವರ ವಾರ್ಷಿಕೋತ್ಸವಕ್ಕೆ ಮಾಡಿ, ಅದು ಅಲ್ಲಿ ಜನ ನೋಡಿ ತುಂಬ ನಕ್ಕರು. ಅದು ಸಿಸ್ಟಮೆಟಿಕ್, ಅದೊಂದು ಡ್ರಾಮಾ ಕೂಡ ಆಗಿ ಒಂದು ಹೊಸತನ ಇತ್ತು ಅದರಲ್ಲಿ. ಯಾನು ಮಲ್ಲಾಯ ಅಂತ ಅದರ ಹೆಸರು. ನಾನು ಮಲ್ಲಾಯ, ನಾನು ದೊಡ್ಡವನಾದೆ, ನಾನು ಶ್ರೀಮಂತನಾದೆ ಅಂತ 2 ಮೀನಿಂಗ್ ಬರ್ತದೆ. ಯಾನು ಮಲ್ಲಾಯ, ಯಾನು ಮಲ್ಲಾಯ. ನಾನು ಮಲ್ಲಾಯ ಅಂದರೆ ನಾನು ಶ್ರೀಮಂತ, ನಾನು ಮಲ್ಲಾಯ ಅಂದರೆ ನಾನು ಶ್ರೀಮಂತನಾದೆ. ಅದನ್ನು ನಾವು ಹಿರಿಯ ಕಲಾವಿದರೆಲ್ಲ ಸೇರಿ ದೇವು ಇದನ್ನು ಟೌನ್ ಹಾಲಲ್ಲಿ ನಾವು ಮಾಡುವ, ಟಿಕೆಟ್ ಇದು ಡ್ರಾ ಮಾಡುವ, ಎಲ್ಲ ಆರ್ಟಿಸ್ಟ್ ಎಲ್ಲ ಚೇಂಜ್ ಮಾಡುವ, ದೊಡ್ಡ ದೊಡ್ಡ ಆರ್ಟಿಸ್ಟ್ ಎಲ್ಲ ಹಾಕಿ. ಹಾಗೆ ಆನಂದ್ ಬೋಳಾರ್, ವಿ ಜಿ ಪಾಲ್ನ್ ಅಂತ ದೊಡ್ಡ ದೊಡ್ಡ ಕಲಾವಿದರು, DS ಬೋಳು, ಆನಂದ್ ಶೆಟ್ಟಿ, ಅಶೋಕನಗರ, ಇವರೆಲ್ಲ ಚರಿತ್ರ ನಟರು ಸರ್. ತುಳು ರಂಗಭೂಮಿಯನ್ನು ಬೆಳೆಸಿದವರು ಅವರು, ಹಿರಿಯವರೆಲ್ಲ. ಅವರೆಲ್ಲ ನನ್ನೊಟ್ಟಿಗೆ ಸೇರಿಕೊಂಡ್ರು. ಅದು ಪ್ರಾಕ್ಟೀಸ್ ಆಯಿತು. ಹೌಸ್ಫುಲ್ ಸರ್ ಬಲೆ ಚಾಪರ್ಕ. ಪೋಸ್ಟರ್ ಎಲ್ಲ ಬ್ಯಾಂಗ್ಳೂರಲ್ಲಿ ಮಾಡಿಸಿಲ್ಲ, ಅಂಟಿಸಿದ್ದು. ಹೌಸ್ಫುಲ್ ಆಯಿತು. ಹೌಸ್ಫುಲ್ ಆಗಿ ಅಷ್ಟೇ ಜನ ಹೊರಗಿದ್ರು. ನನಗೆ ಒಳಗೆ ನ್ಯೂಸ್ ಬಂತು, ಇನ್ನೊಂದು ಶೋ ಮಾಡಬೇಕಂತೆ. ಅದು ಪರ್ಮಿಷನ್ ಇಲ್ಲ ಆವಾಗ ಟೌನಲ್ಲಿ. ಒಂದು ಶೋ ಅಂದರೆ ಒಂದು ಶೋ, ಮತ್ತೆ ಬಂದ್ ಮಾಡಿ. ಆಮೇಲೆ ಮರು ದಿವಸ ಪುನಃ ಹಾಕಿದ್ದು. ಒಂದು ಪೇಪರಲ್ಲಿ ಒಂದು ಆ್ಯಡ್ ಕೊಟ್ಟು ಪುನಃ ಹಾಕಿದ್ದು. ಪುನಃ ಜನ ಬಂದರು ಸರ್. ಆವಾಗ ಈ ತಿಂಗಳಿಗೆ ಸ್ಯಾಟರ್ಡೆ ಒಂದು, ಸಂಡೇ ಒಂದು, ಹೀಗೆ ಒಂದೊಂದು ಆಗ್ತಾಯಿತ್ತು. ಬಲೆ ಚಾಪರ್ಕ ಒಂದು ಹೊಸ ಶಕೆ. ಅಂದರೆ ತಿಂಗಳಿಗೆ 23 ಶೋ ಬುಕ್ ಆಯಿತು. ಓಹೋ, ಯಕ್ಷಗಾನದಾಗೆ. ಓಕೆ. ನಮ್ಮ ವಿಜಯಪಾಲರು ಕೇಳಿದರು, ಏನು ದೇವು ಇದು ಯಕ್ಷಗಾನ ಅಲ್ಲಲ್ಲ ನಮ್ಮದು. ಅಲ್ಲಿ ಎಷ್ಟು ಕಳಿಸಿದ್ರಲ್ಲ ನಾವು. 22 ಶೋದಿಂದ ನಾವು ಹಿಂದೆ ನೋಡಲಿಲ್ಲ. ಆಮೇಲೆ ಗಂಟೆ ತಾಣ ಅದಕ್ಕಿಂತ ಸೂಪರ್ ಹಿಟ್ ಆಯಿತು. ಒಂದು ನಾಟಕ ಹಿಟ್ ಆಯಿತು. ನೆಕ್ಸ್ಟ್ಗೆ ಗೊತ್ತಾಗ್ತದೆ ನಾಳೆ ಬರ ಅಂತ ಈಗ ಹೇಳ್ತಾರೆ. ಅದು ಮಾಮೂಲಿ ಹೇಳ್ತಾಯಿದ್ರು. ನೆಕ್ಸ್ಟ್ ಅದಕ್ಕಿಂತ ಸೂಪರ್ ಹಿಟ್ ಸರ್ ಗಂಟೆ ತಾಣ ಅಂತ. ಆಮೇಲೆ ಹಿರುದೂರ, ಅದು ಹಿಟ್ ಆಯಿತು. ಮಾಮು ನಾನು ವಿಲನ್ ಫಸ್ಟ್ ಟೈಮ್ ಮಾಡಿದೆ. ಅದು ಭಾಳ ಜನರಿಗೆ ಭಯಂಕರ ಇಷ್ಟ ಆಯ್ತು. ಅದು DK ಅಂತ ಒಂದು ಪಾತ್ರ, ನೀವು ನೋಡಿರಬೇಕು. ಅದು ಒಂದು ವಿಶೇಷ ಪಾತ್ರ. DK ನಮ್ಮ ರಾಜಕಾರಣಿಗಳಿಗೆ ಸಂಬಂಧ ಇಲ್ಲ. ಆಯ್ತಲ್ಲ. ಆಮೇಲೆ ಮಾಮು ಪಣ್ಣನಂಬಯ್ಯರು ಸೂಪರ್ ಹಿಟ್ ಆಯ್ತು. ಹಳ್ಳಿಯ ನನ್ನ ಒರಿಜಿನಲ್ ಕತೆ, ನಾನು ಹುಟ್ಟಿದ ಊರಿನ ಕತೆ ಪಣ್ಣನಂಬಯ್ಯನ ಅಂತ.
ಅದು ಈ ಪಟೇಲ ಮತ್ತು ಇವ್ರದ್ದು ಸ್ಟೋರಿ, ಅದು ಒರಿಜಿನಲ್ ಸ್ಟೋರಿ. ನಾನು ನೋಡಿದ ಸ್ಟೋರಿ ನನಗೆ 9 ವರ್ಷ. 9 ವರ್ಷದಲ್ಲಿ ಕಣ್ಣಾರೆ ಕಂಡಂಥ ಪಾತ್ರಗಳೆಲ್ಲ. ಪಣ್ಣ ನಂಬಾಯರ್ ಅಂತ ಹೇಳಿದ್ರೆ ನಂಬಲಿಕ್ಕಿಲ್ಲ. ಅದು ಸೂಪರ್ ಹಿಟ್ ಆಯಿತು. ಆಮೇಲೆ ಪುದರ್ದಿತ್ತು ಜೀವನ. ಆಮೇಲೆ ಹಿಂದೆ ನೋಡಲಿಲ್ಲ. ನನ್ನನ್ನು ಬ್ಯಾಂಕಿಗೆ ಕಳಿಸಿದ್ದೆ ಪುದರ್ದಿತ್ತು ಜೀವನ. ಅಂದರೆ ಸ್ವಲ್ಪ ಹಣ ಆಗಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸಿದ್ದೆ ಪುದರ್ದಿತ್ತೀಚಿ. ಅದಕ್ಕಿಂತ ಮೊದಲಿತ್ತು ಅದು ಇಷ್ಟೇ, ಗಡಿ ಹೋಗ್ಲಿಕ್ಕಿಲ್ಲ, ಯಾವಾಗಲೂ ಹೋಗಿ. ಆಮೇಲೆ ಸರಾಗವಾಗಿ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಪುದರ್ದಿತ್ತೆ ಬ್ಯಾಂಕ್. ಅದೊಂದು ನನ್ನ ಲಕ್ಷ್ಮಿ ಬಂದಾಗ ಮನೆಗೆ. ಹೌದು, ಅದು ಒಂದೇ ಸಲ ಆಗೋದು. ಆಮೇಲೆ ಬಾಬು ಅದಕ್ಕಿಂತ ದೊಡ್ಡ ಹಿಟ್ ಅದು. ಅದು ಸಹ ಹಾಗೆ ವರ್ಷಗಟ್ಟಲೆ ಟೆನ್ಷನ್ ಇರ್ತದಲ್ಲ ಒಂದು ಹಿಟ್ ಆದಾಗ. ಇನ್ನು ನೆಕ್ಸ್ಟ್ ಏನು ಅಂತ ಹೇಳಿ ಅದೇ ಸರ್, ಅದು ದೇವರ. ಈಗ ಇಷ್ಟಾಯ್ತು, ನೆಕ್ಸ್ಟ್ ಡ್ರಾಮಾ ಆದರೆ ಇಲ್ಲ, ಆಡ್ಕೊಳ್ಳೋರಿಗೆ ವಸ್ತು ಕೊಟ್ಟ ಇಲ್ಲ, ಅಂಥ ಚಾನ್ಸ್ ಬರಲಿಲ್ಲ, ಕೊಟ್ಟಿಲ್ಲ ನಾನು. ಅದು ಎಷ್ಟು ಕಷ್ಟ ಆದರೂ ಬೇರೆ ರೀತಿಯಲ್ಲಿ ಅದನ್ನು ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೆ. ಕಲಾವಿದರು ಆಗಿದ್ರು, ಒಂದಕ್ಕಿಂತ ಒಂದು ಮೇಲೆ ಹೋಯಿತು. ತಿತ್ತು ಕೆಳಗೆ ಬರಲಿಲ್ಲ. ಹೌದು, ಆಗ್ತಾ ಹೋಗ್ತು. ಈಗ ಸಹ ದೇವರ ದಯದಿಂದ ನಡೀತಾ ಉಂಟು ಸರ್. ಎಲ್ಲ ದೇವರ ಆಶೀರ್ವಾದ. ಫ್ಯಾಮಿಲಿ ಪರಿಚಯ ಮಾಡಿಕೊಡಿ. ಮನೆಯಲ್ಲಿ ನಂದು ತಂದೆ ಇದ್ದಾರೆ, ತಂದೆ ತೀರಿ ಹೋಗಿದ್ದಾರೆ. ತಾಯಿ ಇದ್ದಾರೆ ಈಗ, ತಾಯಿ ಯಮುನಾ ಅಂತ. ಮತ್ತು ಒಬ್ಬಳು ತಂಗಿ, ಒಬ್ಬ ಅಣ್ಣ. ನಮಗೆ ನನ್ನ ಫ್ಯಾಮಿಲಿ ಅದು. ಅವರವರ ಸ್ವಂತ. ಅವನಿಗೆ ಅಣ್ಣನಿಗೆ ಒಂದು ವರ್ಕ್ಶಾಪ್ ಇದೆ, ಸುಪ್ರಿಯಾ ಇಂಜಿನಿಯರಿಂಗ್ ವರ್ಕ್ಸ್ ಅಂತ. ಮತ್ತು ತಂಗಿ ಗಂಡನ ಮನೇಲಿದ್ದಾರೆ. ತಾಯಿ ಇಲ್ಲಿ ಬರ್ತಾರೆ, ಒಂದು 3 ತಿಂಗಳು ಇರ್ತಾರೆ. ಮತ್ತು ಅಣ್ಣನ ಮನೆಗೆ ಹೋಗ್ತಾರೆ, 3 ತಿಂಗಳು ಇರ್ತಾರೆ. ಮತ್ತು ತಂಗಿ ಮನೇಲಿ ಇರ್ತಾರೆ. ಹಾಗೆ ಅವರು ರೌಂಡ್ ಹೊಡಿತಾ ಇರ್ತಾರೆ. ಆರೋಗ್ಯ ಇದ್ದಾರೆ. ಮಕ್ಕಳು 86 ವರ್ಷ ಆಯ್ತು ಅವರಿಗೆ. ಆರೋಗ್ಯವಾಗಿದ್ದಾರೆ ದೇವರದೇ. ಮಕ್ಕಳು ನನಗೆ ಒಬ್ಬನೇ ಮಗ, ಅರ್ಜುನ್ ಕಾಪಿ. ಈಗ ಅರ್ಜುನ್ ದೇವ್ ಮಾಡಿದ್ದಾನೆ. ಅದು ಅರ್ಜುನ್ ದೇವ್ ಕಾಪಿ ಕಾರ್ಡ್ ತೆಗೆದಿದ್ದಾರೆ. ಅರ್ಜುನ್ ದೇವ್ ಯಾಕೆ ಅದು ಯಾವುದು ಸಿನಿಮಾದಲ್ಲಿ ಯಾಕೆ ಮಾಡಿದ್ದಾನೆ ಹೀರೋ ಆಗಿ? 22 ಸಿನಿಮಾ ಆಯ್ತು ಒಂದು. 22 ಸಿನಿಮಾ? ಹೌದು, ತುಳು ಕನ್ನಡ ಮಾಡಿದ್ದಾನೆ. ಮಧುರ ಸ್ವಪ್ನ ಅಂತ. ಆಮೇಲೆ ಈಗ ಟಾಸ್ ಅಂತ ಕನ್ನಡ ಆಗಿದೆ. ಒಂದು ದೊಡ್ಡ ಬಜೆಟ್ ಇದು ಸಿನಿಮಾದು. ಅದ್ರ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಆಗ್ತಾ ಉಂಟು. ಅವನಿಗೆ ತುಳುವಿನಲ್ಲಿ ಎಲ್ಲ ಸೂಪರ್ ಹಿಟ್. ಒಂದು ಚಂಡಿಕೋರಿ ಒಂದು 3 ಥಿಯೇಟ್ರಲ್ಲಿ 100 ಡೇಸ್. ಅದು ಒಂದು ಥಿಯೇಟ್ರಲ್ಲಿ 175 ಒಂದು ಥಿಯೇಟ್ರಲ್ಲಿ. ಸುಚಿತ್ರದಲ್ಲಿ 100 ಡೇಸ್. ಅಲ್ಲಿ ಕಲ್ಪನಾ ಉಡುಪಿಯಲ್ಲಿ 100 ಡೇಸ್ ಕ್ರಾಸ್ ಆಗಿದೆ. 100 ಡೇಸ್ 128 ದಿವಸ ಏನು ಸೂಪರ್ ಹಿಟ್ ಅದು. ಆಮೇಲೆ ಅರೆಮರ್ಲೇರ್ ಅಂತ ಅದು 100 ಡೇಸ್ ಓಡಿದೆ. ಎಲ್ಲ ಹಣ ಮಾಡಿಕೊಟ್ಟಿದೆ. ಅದು ಬರ್ಸ ಅಂತ ಮಾಡಿದ್ವಿ ಸರ್. ಅದು ಸ್ವಲ್ಪ ದೊಡ್ಡ ಬಜೆಟ್, ಒಂದು 1.5 ಕೋಟಿ ಹಾಕಿದ್ದೀವಿ. ಅದು ಏನಾಯಿತು, ಒಂದು 69 ಲಕ್ಷ ಕಲೆಕ್ಷನ್ ಮಾಡ್ತಾ ಅದು. ಡಿಮಾನಿಟೈಸೇಷನ್ ಮೋದಿಜಿ ಅವರು. ಓಕೆ, 2 ವಾರ, 3ನೇ ವಾರಕ್ಕೆ ಡಿಮಾನಿಟೈಸೇಷನ್. ಯಾರು ಸಹ ಇಲ್ಲ. ಎಲ್ಲ ಥಿಯೇಟ್ರಿಂದ ಫೋನ್ ನನಗೆ, ಜನ ಎಲ್ಲ ಏನು ಮಾಡೋದು ಅಂತ. ಅಷ್ಟು ತನಕ ಚೆನ್ನಾಗಿ ಓಡ್ತಾ ಇತ್ತು. ಅದು ಕೊರಗಜ್ಜನ ಹಿಂದಿನ ಕತೆ. ಹಿಂದಿನಿಂದ ಕೊರಗಜ್ಜನ ಒಂದು ಸಪೋರ್ಟ್. ಅದು ಹೀರೋಗೆ ಒಂದು ಭಕ್ತಿ ಪ್ರಧಾನ. ಸತ್ಯದ ತುಳನಡೆ ತುಳುನಾಡೆ ಬುಲ್ಪಾತ್, ಭಾಳ ಹಿಟ್ ಸಾಂಗ್ ನಾನು ಹಾಡಿದ್ದು ಅದರಲ್ಲಿ. ಅದು ನನಗೆ ಭಾಳ ಒಂದು 60 ಲಕ್ಷ ಹೋಗ್ಬೋದು ಅದರಲ್ಲಿ. ಅದು ದೊಡ್ಡ ಪೆಟ್ಟು ಕೊಟ್ಟು. ಇದು ನಡೀತಾ ಇರ್ತದೆ, ಮೇಲೆ ಕೆಳಗೆ ಇರ್ತದೆ. ಏನು ಮಾಡೋದು, ಅದು ನಾವು 3 ಪಾರ್ಟ್ನರ್ ಇದ್ವಿ. ಅದರಿಂದ ಸ್ವಲ್ಪ ಶೇರ್ ಆಗೋಯ್ತು ಅದು ಅದರಲ್ಲಿ. ಆಮೇಲೆ ಏರೌಲ್ಯರಿಗೆ ಹೊಸ ಹಿಟ್ ಆಯಿತು. ಜಬರ್ದಸ್ತ್ ಶಂಕರ ಅಂತ ದೊಡ್ಡ ಬಜೆಟ್ ಸಿನಿಮಾಗಳೆಲ್ಲ ಎಲ್ಲ ಹಾಕಿದವರಿಗೆ ತೊಂದರೆ ಆಗಲಿಲ್ಲ. ಅರ್ಜುನ್ ತಾನಾಗಿ ಆಸೆ ಪಟ್ಟು ಬಂದಿದ್ದಲ್ಲ ನಿಮ್ಮ ಪ್ರೊಜೆಕ್ಟ್? ಆಸೆ ಪಟ್ಟು ಬಂದಿದೆ ಸರ್. ನನಗೆ. ಬಟ್ ನಿಮಗೆ ಒಂದು ಟೆನ್ಷನ್ ಇರಲಿಲ್ವಾ? ಟೆನ್ಷನ್ ಇತ್ತು. ನಿಮ್ಮ ಹಿಂದಿನವರು ನೀವು ಬರುವಾಗ ಟೆನ್ಷನ್ ಇದ್ದ ಹಾಗೆ. ಹೌದು, ಅವರಿಗೆ ಸಹ ಅಲ್ವಾ. ಹೌದು, ತಂದೆ ಹೆಸರು ಹಾಳು ಮಾಡಬಾರ್ದಲ್ಲ. ತೆಲಿಕೆದ ಬಳ್ಳಿ ಅಂತ ಅವನಿಗೆ ಫಸ್ಟ್ ಸಿನಿಮಾ ಡಿಗ್ರಿಯಲ್ಲಿ ಯಾವ BBM ಅಲ್ಲಿ ಇಲ್ಲಿ SDM ಅಲ್ಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ. ಆಮೇಲೆ MBA ಮಾಡಿದ. ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದ್ದ ಅವನಿಗೆ. ಅದು ಅವನು ಏನು ಡ್ಯಾಡಿ, ನಾನು ಓಡೋಡಿ ಇಂಜಿನಿಯರ್ ಆದರೆ ನಾನು ಎಲ್ಲೆಲ್ಲೂ ಹೋಗ್ಬೇಕಲ್ಲ, ನಿಮ್ಗೆ ಒಬ್ಬನೇ ಮಗ ನಾನು, ಮತ್ತು ನೀವು ಕೊರಗೋದು, ನಾನು ಅಲ್ಲಿರೋದು ಬೇಡ, ನಾನು ಬಿಸ್ನೆಸ್ ಮಾಡ್ತೇನೆ, MBA ಮಾಡ್ತೇನೆ. ಆಯಿತು ಅಂತ ಹೇಳಿದೆ. ಮತ್ತೊಂದು ಕಾಪಿ ಕಾರ್ಡ್ ಫುಡ್ ಕೋರ್ಟ್ ಅಂತೆಲ್ಲ ಮಾಡಿದ. ಫಸ್ಟ್ ತೆಲಿಕೆದ ಬಳ್ಳಿ ಅಂತ ಮಾಡುವಾಗ ಅವನಿಗೆ ಟ್ರೈನಿಂಗ್ ಮಾಡಿಸಿದ್ವಿ, ಒಮ್ಮೆಲೆ ಕಳಿಸ್ಲಿಲ್ಲ. ಓಕೆ,
ಬಾಂಬೆಯಲ್ಲಿ ಚಿತಾಜ್ ಶೆಟ್ಟರಿಂದ ಫೈಟ್ಸ್ ಕಲ್ತ ಸೂಪರ್ ಫೈಟ್ ಅವ್ನ ಸಿನಿಮಾ ನೋಡಿ ನೀವು ಚಂಡಿಕೋರಿ ಎಲ್ಲ ಉಂಟು ಓಕೆ ಸೂಪರ್ ಹಿಟ್ ಫಿಲ್ಮ್ ಎಲ್ಲ ಫೈಟ್ ಕಲ್ತ ಮತ್ತು ಆ್ಯಕ್ಟಿಂಗ್ ಕೋರ್ಸ್ ಮಾಡಿದೆ SM ಥಿಯೇಟರ್ಸ್ ಅಂತ ಬಾಂಬೆನಲ್ಲಿ ಅವರು ಅಲ್ಲಿ ಆ್ಯಕ್ಟಿಂಗ್ ಮತ್ತೆ ಸಾಧಾರಣ ನಾನೇ ಇದ್ದೇನಲ್ಲ ಇಲ್ಲಿ ಇಲ್ಲಿ ಮನೆ ಇರುವಾಗ ಹೊರಗಡೆ ಹೌದು ಮತ್ತು ಟ್ಯಾಲೆಂಟೆಡ್ ಮಲ್ಟಿ ಟ್ಯಾಲೆಂಟೆಡ್ ಅದು ನೀವು ಗುರುತಿಸಿದೆ. ಹೌದು ಕನ್ನಡ ಸಿನಿಮಾ ಎಲ್ಲ ಬಂತು ಸರ್. ಸೊ ಒಂದು ದೊಡ್ಡ ಸಿನಿಮಾಕ್ಕೆ ಆಯ್ಕೆಯಾದ ಬಾಡಿ ಎಲ್ಲ ಮಾಡ್ದ ಇದ್ದಾರಲ್ಲ ಸರ್, ಮುಂದೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಅದು ದೊಡ್ಡ ಸಿನಿಮಾ, ಅದು ಒಂದು 2 ಸಿನಿಮಾ ಅವನಿಗೆ ಬೆಂಗಳೂರಲ್ಲಿ ಸೈನ್ ಹಾಕಿ ಎಲ್ಲ ಆಗಿ ಅದೊಂಥರ ನಮ್ಮವರು ಇಲ್ಲಿಂದ ಸ್ವಲ್ಪ ಪ್ರಾಬ್ಲಮ್ ಮಾಡಿ ಅದು ಈಗಲೂ ನಡೀತದೆ ಸರ್. ಅವರಿಗೆ ಸ್ವಲ್ಪ ಭಾಳ ಬೇಸರ ಆಯ್ತು ಅದು. ಮತ್ತೆ ಸಣ್ಣ ಹುಡುಗ ಕೆ ಮಂಜುನ್ ಸಿನಿಮಾ ಸರ್ ಅದು. ಎಲ್ಲ ಅವನಿಗೆ ಅವರಂದರೆ ಇವನಂದರೆ ಅವರಿಗೆ ಭಾಳ ಇಷ್ಟ ಅವರಿಗೆ. ಅದು ಏನಾಯಿತು ಅಂತ ಗೊತ್ತಿಲ್ಲ. ಒಬ್ಬರು ಸಿಕ್ಕಿದ್ರು ಇಲ್ಲಿ ಅವರು ಮ್ಯಾಂಗ್ಳೂರಿಗೆ ಬರಬೇಕಾದ್ರೆ ಎಲ್ಲ ಅರ್ಜುನ್ಗೆ ಫೋನ್, ಅರ್ಜುನ್ ಎಲ್ಲಿದೆಯಪ್ಪ, ಏರ್ಪೋರ್ಟಿಗೆ ಬಾ, ನಾನು ಬಂದಿದ್ದೀನಿ. ಅಷ್ಟು ಕ್ಲೋಸ್ ಆಯಿತು. ಬ್ಯಾಂಗ್ಳೂರಿಗೆ ಹೋದ್ರು ಆಫೀಸಿಗೆ ಬಾ, ನೀ ಎಲ್ಲಿದೆಯಾ ಅಂತ. ಮತ್ತೆಲ್ಲ ಸ್ಕ್ರಿಪ್ಟ್ ಎಲ್ಲ ಆಗಿ ಸೈನ್ ಎಲ್ಲ ಹಾಕಿ ಬಾಡಿಯನ್ನು ಸ್ವಲ್ಪ ಇದು ಮಾಡ್ತಿದ್ದ. ಸಡನ್ ಕಟ್, ಅದೆಲ್ಲ ಅವನಿಗೆ ತುಂಬ ಬೇಸರ ಆಯಿತು. ಮತ್ತು ಇನ್ನೊಂದು ಇದು ಕೆಂಪೇಗೌಡ ಎಲ್ಲ ಮಾಡಿದ್ರಲ್ಲ, ಇದು ಸುದೀಪ್ ಇದು, ಅವರು ಗೌಡ ಶಂಕರೇಗೌಡ ಎಲ್ಲ ಅರ್ಜುನ್ ಭಾಳ ಕ್ಲೋಸ್ ಫ್ರೆಂಡ್ ಅವರು. ಅವ್ರು ಎಂಥದ್ದು ಇಲ್ಲಿಗೆ ಬರೋದು ಅರ್ಜುನ್ ಜೊತೆಯಲ್ಲಿ. ಅದು ಸಿನಿಮಾ ಸಹ ಕಟ್ ಆಯ್ತು ಎಲ್ಲ ಆಗಿ. ಹಾಗೆ ಅವನಿಗೆ ಟೈಮಿಗೆ ಕೂಡಿ ಬರಲಿಲ್ಲ. ಈಗ ಟಾಸ್ ಅಂತ ಮಾಡ್ತಾ ಇದ್ದಾನೆ ಕನ್ನಡ, ಅದು ದೊಡ್ಡ ಬಜೆಟ್ ಸಿನಿಮಾ ಆಯಿತು, ಕಂಪ್ಲೀಟ್ ಆಯಿತು. ಸಿನಿಮಾ ಕಂಪ್ಲೀಟ್ ಆಗಿ ಈಗ ಪೋಸ್ಟ್ ಪ್ರೊಡಕ್ಷನ್ ನೀವು ಆಗಸ್ಟ್ 14ಗೆ ಬಿಡ್ತೀವಿ. ನೀವು ಪ್ರೊಡಕ್ಷನ್ ಮಾಡಲಿಲ್ಲ ಮಗನಿಗಾಗಿ? ಮಾಡಿದ್ದೇವೆ ನಾವು, ನಾವೇ ಮಾಡಿದ್ದೆಲ್ಲ. ತೆಲಕದ ಬಳ್ಳಿ ನಾವು ಮಾಡಿದ್ದು, ಆಮೇಲೆ ಒಂದು ಲಾಂಚಿಂಗ್ ತುಳುವಿಗೆ, ಆಮೇಲೆ ಚಂಡಿಗೋರಿ ನಾವು ಮಾಡಿದ್ದು. ಇಬ್ಬರು ಸಚಿನ್ ಅಂತ ಉಪ್ಪಿನಂಗಡಿ ಮತ್ತು ನಾವು ಪಾರ್ಟ್ನರಲ್ಲಿ ಒಂದು 90 ಲಕ್ಷ ಹಾಕಿದ್ದೀವಿ ಅಷ್ಟೇ, ನಾನು ಮತ್ತು ಅವ. ಅದು ನಮಗೆ 3 ವಾರದಲ್ಲಿ ತಂದು ಕೊಟ್ಟಿದ್ದೆ ಅದು ಚಂಡಿಗೋರಿ. ಹೌದು. ಆಮೇಲೆ ಎಲ್ಲದರಲ್ಲಿ ಪಾರ್ಟ್ನರ್, ಶರ್ಮಿಳಾ ಕಾಪಿಗಾಡ್ ಪಾರ್ಟ್ನರ್, ಎಲ್ಲ ಸಿನಿಮಾ. ಎಷ್ಟು ಸಿನಿಮಾ ಮಾಡಿದೆ ನಾವು ತುಳುವಿನಲ್ಲಿ. ಒಳ್ಳೆ ಹಾಡ್ತಾನೆ, ನಾನು ಚೆನ್ನಾಗಿ ಆಡ್ತಾನೆ ಸರ್. ಒಂದು ಪ್ಲೇಬ್ಯಾಕ್ ವಾಯ್ಸ್ ತುಂಬ ಫೇವ್ರೆಟ್ ಅದು, ಬಳ್ಳಿ ಬಳ್ಳಿ. ನೀವು ಹಾಡ್ತೀರಿ ಅದನ್ನು? ನಾನು ಹಾಡ್ತೀನಿ ಸ್ವಲ್ಪ ಒಂಚೂರು. ಬಳ್ಳಿ 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 ಬಾನುಡು ಮೆಲ್ಕುನ ಬಳ್ಳಿ, ಭೂಮಿಗೆ ಬಲಗೆ ಬೊಲ್ಪುನು ಕೊರುಗೆ ಇದಾಯ ಮೆಲ್ಕೆರೆ ಬಳ್ಳಿ. ಬಳ್ಳಿ 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 ಬಾನುಡು ಮೆಲ್ಕುನ ಬಳ್ಳಿ, ಭೂಮಿಗೆ ಬಲಗೆ ಬೊಲ್ಪುನು ಕೊರುಗೆ ಇದಾಯ ಮೆಲ್ಕೆರೆ ಬಳ್ಳಿ. ಸೂಪರ್ ಟ್ಯೂನ್ ಅದು, ಹೆಂಗೆ ಎಳ್ಕೊಂಡ್ಬಿಡ್ತದೆ. ಹೌದು ಸರ್, ಹೌದು. ಅದು ಬಳ್ಳಿ ಅಂತ ಒಂದು ನಾಟಕ ಇದೆ ನನ್ನ. ಆ ನಾಟಕದ ಟೈಟಲ್ ಸಾಂಗ್ ಅದು. ಅದು ಹೀರೋ ಚಂದ್ರಹಾಸ ಅಂತ ಪಾತ್ರ. ಅದು ಒಂದು ಸ್ಟಾರ್, ಒಂದು ನವೀನ್ ಪಡೀಲ್ ಅದು ಪಾತ್ರ ಮಾಡಿದ್ದು. ಅವನ ಇದಕ್ಕೆ ಹಾಕೋ, ಅದು ಭಾಳ ಇದಾಗ್ತಿತ್ತು ಅವನ ತ್ಯಾಗಕ್ಕೆ, ಚಂದ್ರಹಾಸ ಅಂತ. ನೀವು ಒಬ್ಬರ ಹತ್ರ ಯುದ್ಧ ಮಾಡಿದ್ದೀರಿ, ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಜೊತೆ. ಯುದ್ಧ ಅಂತೆಲ್ಲ, ಅದು ಪ್ರೇಮ ಯುದ್ಧ ಅಂತ ಹೇಳ್ತಾರೆ. ನಾನು ಯುದ್ಧ ಮಾಡಿಲ್ಲ, ನಾನು ಯುದ್ಧನೇ ಮಾಡಲಿಲ್ಲ. ಈಗ ಅವರಿಗೆ ಬೇಸರ ಆಗಿದೆ. ಆಮೇಲೆ ನಾನು ಅವರಷ್ಟಕ್ಕೆ ಕೆಲಸ ಮಾಡ್ತಾ ಇದ್ರು, ನಾನೇ ಅವರಿಗೆ ಉಪದ್ರ ಕೊಟ್ಟಿದ್ದೇನೆ. ಅದೆಲ್ಲ ಈ ಕೆಲವು ಸಲ ಸಂಘದೋಷ ಸರ್. ಅವರು ಇವರು ಆಚೆ ಈಚೆಯಿಂದ ಹೇಳೋರಿಂದಲೇ ಅವರು ಒಳ್ಳೆಯವರು. ಕೊಡಿಯಲ್ ಬೈಲ್ ವೆರಿ ಸ್ಟ್ರೈಟ್ ಪರ್ಸನ್ ಅವ್ರದ್ದು. ಆಮೇಲೆ ನನಗೆ ಗೊತ್ತಾಯ್ತು ಅವರು ಅಂದರೆ ಅವರಿಗೆ ಆಚೆ ಈಚೆಯಿಂದೆಲ್ಲ ಉಪದ್ರ ಆಗುವಾಗ ಅವರಿಗೆ ಕೋಪ ಬರೋದು. ಆವಾಗ ಯಾರನ್ನು ಅಟ್ಯಾಕ್ ಮಾಡೋದು ಅಂತ ಗೊತ್ತಾಗೋದಿಲ್ಲ. ಹಾಗೆಲ್ಲ ಆಯ್ತು. ಅದು ಒಂದು ಟೈಮ್ ಸರ್. ಅದನ್ನು ನಾವು ದ್ವೇಷ ಕೋಪ ಅಂತ ತಿಳ್ಕೊಳ್ಳಿಕ್ಕಿಲ್ಲ. ಅದರಿಂದ ನನಗೆ ಸ್ಫೂರ್ತಿ ಆಯಿತು. ನನಗೆ ಇನ್ನೂ ಸಹ ಏನಾದರೂ ಮಾಡಬೇಕು ಅಂತ ಆಯಿತು. ಅಂಥದ್ದೆಲ್ಲ ನಮಗೆ ಸ್ವಲ್ಪ ಇನ್ನೂ ಸಹ ಇದು ಕೊಡ್ತದೆ ಸರ್, ಉತ್ತೇಜನ ಕೊಡ್ತದೆ. ಏನಾದರೂ ನಮಗೆ ಉಪದ್ರ ಆದರೆ ಇಲ್ಲ, ನಾನು
ಈಗ ನಾವು ಭಾಳ ಆತ್ಮೀಯರು ಹೇಳಿರಬೇಕು. ಏನಾಯ್ತು ಅದು ಮತ್ತೆ ಬಸ್ ಹೇಗೆ ಸರಿ ಒಂದು ಎಲ್ಲ ಸರಿ ಆಯ್ತು ಸರ್. ಆಮೇಲೆ ನಾನು ಚಾಲಿ ಪೋಲಿಲು ಸಿನಿಮಾ ಶೂಟಿಂಗ್ ಆಗ್ತಾಯಿತ್ತು. ನಾನು ಸ್ವಲ್ಪ ಬೆಳಿಗಿಂದ ನಂದೇ ಶಾರ್ಟ್ಸ್ ಇತ್ತು. ನಾನು ಸ್ವಲ್ಪ ಅಲ್ಲೇ ಮಲಗಿದೆ. ನೋಡುವಾಗ ಇಲ್ಲಿ ಒಂದು ಮನುಷ್ಯ ಕೂತಿದೆ. ಈಗ ನೋಡಿಕೊಟ್ಟಿಲ್ಲ ಮತ್ತೆ ಎದ್ದೆ ನಾನು, ಚಪ್ಲಿ 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 ಅಂತ ಹೇಳಿದ್ರು. ಅಲ್ಲಿಂದ ಪುನಃ ನಮ್ಮದು ಕನೆಕ್ಷನ್ ಸ್ಟಾರ್ಟ್ ಆಯಿತು. ಮತ್ತು ನಾನು ಏನು ಅಂತ ಅವ್ರಿಗೆ ಗೊತ್ತಾಯ್ತು. ನನ್ನನ್ನು ಅವರು ಅರ್ಥ ಮಾಡಿಕೊಂಡ್ರು, ಗೊತ್ತಾಯ್ತು ಅವರಿಗೆ. ಆಮೇಲೆ ಈಗ ನಾನು ಎಂತ ಹೇಳಿದ್ರು ಅವ್ರು ಇಲ್ಲ ಅಂತ ಹೇಳೋದಿಲ್ಲ. ಓಕೆ, ಸೌಂಡ್ ಒಬ್ಬ ಇಲ್ಲ ಕೈ ಕೊಟ್ಟ ವಿಜಯರ ಏನು ಮಾಡೋದು, ನನ್ನನ್ನು ಕಲಿಸಿದ್ದು, ನಾನು ಕಲಿಸ್ಕೊಟ್ರು ನೋಡಿ. ಅದೊಂದು ಆತ್ಮೀಯತೆ. ಮತ್ತು ಅವರು ಯಾರಿಗೆ ಉಪದ್ರ ಕೊಡೋದಿಲ್ಲ. ಅವರು ಉಪದ್ರ ಕೊಟ್ಟರೆ ಮತ್ತೆ ಬಿಡೋದಿಲ್ಲ ಅವರು ಅಂತ ಒಂದು ಖಡಕ್ ಮನುಷ್ಯ. ನಾನಾದರೂ ಬಿಟ್ಟು ಬಿಡ್ತಾರೆ ಅಮ್ಮ ಏನಾದ್ರು ಅವರು ಬಿಡೋದಿಲ್ಲ. ಅವರಿಗೆ ಅನ್ಯಾಯ ಮಾಡಿದವ್ರನ್ನ ಬಿಡೋದೇ ಇಲ್ಲ ಅವರು. ಅದೊಂದು ಅವ್ರದ್ದು ಛಲ ಮನುಷ್ಯ. ಆ ಛಲದಿಂದ ಅವ್ರ ಮೇಲೆ ಬಂದದ್ದು. ಈಗ ಅವರು ಇದು ಅದ್ಭುತ. ಅದು ಶಿವದತ್ತುಗಳಿಗ ಸರ್ ಏನು ಸರ್ ಅವರು ಆ ಸಾಧನೆ ಅದು ಇನ್ನೊಂದು ಸಲ ಮಾಡಲಿಕ್ಕೆ ಚಾನ್ಸ್ ಇಲ್ಲ ಯಾರಿಗೂ. ಅದ್ಭುತ ಛಲ ಅವ್ರದ್ದು. ಆ ಛಲದಿಂದಲೇ ಮೇಲೆ ಬಂದರು ಅವರು. ಅವರಿಗೂ ಬೇರೆ ಎಲ್ಲ ಕಾಂಟ್ರವರ್ಸಿ. ಅವರ ಎದುರಿಗೆ ನಾನು ಎದ್ದು ನಿಲ್ಲಬೇಕು, ಅದೊಂದು ಛಲ ಅವ್ರ ಹತ್ರ. ಆ ಛಲ ಮನುಷ್ಯನಿಗೆ ಬೇಕು. ಬೆಳೆಯಲ್ಲ, ಇಲ್ಲದ್ರೆ ಬೆಳೆಯಲಿಕ್ಕೆ ಚಾನ್ಸೇ ಇಲ್ಲ. ನನ್ನನ್ನು ನಗಿಸೋದು ತುಂಬ ಕಷ್ಟ. ಖಂಡಿತ ನಗಿಸೋದಂದರೆ ಎಲ್ಲ ವರ್ಗದವರು ನಗಿಸ್ಲಿಕ್ಕೆ ಭಾಳ ಕಷ್ಟ ಸರ್. ಈಗ ಇಡೀ ಕೆಲವರು ಸೀರಿಯಸ್ ಆಗಿರ್ತಾರೆ. ಈಗ ಅವರನ್ನು ಸಹ ನಗಿಸ್ತೀನಿ ನಾನು. ಯಾರನ್ನು ಸಹ ಬಿಡೋದಿಲ್ಲ. ಎಲ್ಲ ನೀವು ನಾನು ತೋರಿಸ್ತೇನೆ. ನಾನು ಕೆಲವು ಆಡಿಯನ್ಸ್ ಆಗಿರ್ತಾರೆ. ಅವರ ನಗುವ ಒಂದು ಪೆಟ್ಟು ನೋಡಿದರೆ ಆಮೇಲೆ ಅಂದರೆ ನೈಜ ಹಾಸ್ಯಕ್ಕೆ ನಗು ಬರ್ತದೆ, ಭರಿಸಬೇಕು ಅಂತಿಲ್ಲ. ನೈಜತೆ ಇರ್ತದಲ್ಲ ಹಾಸ್ಯ, ಅದು ಜನರನ್ನು ತನ್ನಷ್ಟಕ್ಕೆ ಹರಡ್ತದೆ ಮುಖ. ತುಳು ರಂಗಭೂಮಿಯಲ್ಲಿ 4 ಜನ ಅಥವಾ 5 ಜನ ಮಾತ್ರ ಆಳ್ತಾ ಇದ್ದಾರೆ, ಉಳಿದವರಿಗೆ ಮೇಲೆ ಬರಲಿಕ್ಕೆ ಬಿಡಲ್ಲ ಅಂತ ಒಂದು ಮಾತು. ಬಿಡೋದಿಲ್ಲ ಅನ್ನೋ ಪ್ರಶ್ನೆ ಅಲ್ಲ ಸರ್. ಅವಕಾಶ ಈಗ ಏನಾಗಿದೆ ಅಂದರೆ, ಈಗ ಒಂದು TV ಅವರು ಬಲಿ ತೆಲಿಪಾಲೆ ಅಂತ ಮಾಡಿದ್ರು. ಬಲಿ ತೆಲಿಪಾಲೆ ಅಲ್ಲಿ ತನಕ ಇವರೇ ಇದ್ದರು. ನಾನು, ನವೀನ್ ಪಡೇಲ್, ಅರವಿಂದ್ ಬೋಳಾರ್, ಭೋಜರಾಜ್ ವಾಮಂಜು, ಇದು ಒಂದು ವ್ಯಕ್ತಿ ಅವರು. ಅಂದರೆ ಅವರು ನನ್ನ ಡ್ರಾಮಾದಲ್ಲಿ ಎಲ್ಲ ಎಸ್ಟಾಬ್ಲಿಷ್ ಆಗಿದೆ. ಅವರು ಪಾತ್ರಗಳನ್ನು ಮಾಡಿ ಜನರ ಮನಸ್ಸಿನೊಳಗೆ ಹೋಗಿ ಆಗಿದೆ ಅವರು. ಆಮೇಲೆ ಬಂದವರು ಆ ಬಲೆ ತೆಲಿಪಾಲೆ ಅನ್ನೋ ಒಂದು ಕಾಮಿಡಿ ಶೋ ಬಂದು ನಮ್ಮ TV ಅವ್ರದ್ದು. ಅದರಿಂದ ತುಂಬ ಮಂದಿ ಬೆಳಕಿಗೆ ಬಂದರು. ಎಲ್ಲ ತುಂಬ ಮಂದಿ ಬಂದರು. ಅಂದರೆ ದೀಪಕ್ ರೈ, ಈ ಪುಷ್ಪರಾಜ್ ಬಳ್ಳಾರು, ಆಮೇಲೆ JP ತಮಿಳ್ನಾಡು, ಇವರೆಲ್ಲ ರಂಗಭೂಮಿಯಿಂದ ಆಮೇಲೆ ಬಂದವರು ಎಲ್ಲ. ಶಾರದಾ ಕಲಾವಿದರು ತುಂಬ ಮಂದಿ ಸಿಕ್ಕಿದ್ರು. ನಾವಂತಲ್ಲ, ಈಗ ನಾವು ಅನಿವಾರ್ಯವೇ ಅಲ್ಲ. ಈಗ ಅಂಥ ಒಳ್ಳೆ ಕಲಾವಿದರು ಸಿಕ್ಕಿ, ಒಳ್ಳೆ ಅವಕಾಶ ಸಿಕ್ಕಿದ್ರು. ಮತ್ತು ನಾವು ಬಿಡುವುದಿಲ್ಲ ಅಂತಲ್ಲ. ಅದು ಏನು ಸಿನಿಮಾ ಮಾಡುವಾಗ ಈ ಪಾತ್ರ ಇವ್ರು ಮಾಡಲಿ, ಇದು ದೇವದಾಸ್ ಮಾಡಲಿ, ಇದು ಭೋಜರಾಜ್, ಹಾಗೆ ಬರೆಯುವವರೇ ಅದನ್ನು ಬರೀತಾ ಇದ್ರು. ಬಾಕಿ ಅವರನ್ನು ನೋಡಿಲ್ಲಲ್ಲ ಸರ್ ಅವರು. ಯಾವ ಧೈರ್ಯದಿಂದ ಅವರಿಗೆ ಪಾತ್ರ ಕೊಡೋದು ಅಂತ ಆ ಥರ ಇತ್ತು. ಅವಕಾಶ ಕೊಡಲಿಕ್ಕೆ ಸ್ವಲ್ಪ ಹಣ ಹಾಕುವಾಗ ನಾವು ಸ್ವಲ್ಪ ಎಸ್ಟಾಬ್ಲಿಷ್ ಫೇಸ್ ಇದ್ದರೆ ಒಳ್ಳೆಯದಲ್ಲ ಅಂತ ನಮಗೆಲ್ಲ ಕರೀತಿದ್ವಿ ಸಿನಿಮಾಕ್ಕೆ. ಅರವಿಂದ್ ಬೋಳಾರ್ ಅವರೆಲ್ಲ, ನವೀನ್ ಪಡೇಲ್ ಅವರೆಲ್ಲ ಬೇಕೇ ಬೇಕು. ಪ್ರೊಡ್ಯೂಸರ್ ಹೇಳ್ತಾರೆ ಬಡಿಲ್ಬೇಕು, ಬೋಳಾರಣ್ಣ ಬಿಡಬೇಡಿ, ಕಾಪಿ ಕಾಡಬೇಕು. ಅದು ಅವರು ಇದ್ದರೆ ಮಾತ್ರ ಅವರು. ಅದೇನಾಯ್ತು, ಅದು ಬ್ರ್ಯಾಂಡ್ ಆಯ್ತು. ಎಲ್ಲ ಸಿನಿಮಾಕ್ಕೆ ನಾವೇ ಬೇಕು ಅಂತ ಮಾಡಬೇಕು. ಯಾರು ಒಂದು ಸಕ್ಸಸ್ ಫಾರ್ಮುಲಾ, ಒಂದು ಫಾರ್ಮುಲಾ ಅಲ್ವಾ? ಅದು ಫಾರ್ಮುಲಾ ಸರ್. ಅದು ಈಗ ಕಾಮಿಡಿ ಯುಗ ಹೋಯ್ತು. ಈಗ ರಂಗಭೂಮಿಯಲ್ಲ, ಸಿನಿಮಾದಲ್ಲಿ ಅದು ಏನಾದರೂ ಗಟ್ಟಿ ವಸ್ತು ಇದ್ದರೆ ಮಾತ್ರ ಸಿನಿಮಾ ನಿಲ್ಲೋದು. ಕೇವಲ ಹಾಸ್ಯದಿಂದ ಸಿನಿಮಾ ನಿಲ್ಲೋದಿಲ್ಲ. ಸಬ್ಜೆಕ್ಟ್ ಅಂತೂ ಸ್ಟ್ರಾಂಗ್ ಬೇಕು. ಮಲಯಾಳಂ ಸಿನಿಮಾದಾಗೆ ಏನಾದರೂ ಅದರ ಒಳಗೆ ದಮ್ ಇರಬೇಕು ಸರ್. ಇಲ್ಲದ್ರೆ ಇಲ್ಲ. ನೀವು ಏನು ಸರ್ಕಸ್ ಬೇಕಾದರೂ ಮಾಡಿ, ಇಲ್ಲ ನಿಲ್ಲೋದಿಲ್ಲ. ಅದರೊಳಗೆ ಏನಾದರೂ ಒಂದು ಲೈನ್ ಸ್ಪೈನಲ್ ಕಾರ್ಡ್ ಏನಾದರೂ ಗಟ್ಟಿದ್ರೆ ಗಟ್ಟಿ ಅದನ್ನು ಮಾರಿ ಹೊರಗೆ ಬರುವಾಗ ಸೂಪರ್ ಮಂದಿರ್ ಮಾಡಿ ಲೇಟ್ ಕಾಮಿಡಿಯನ್ನು ಮರೆತು ಬಿಡ್ತಾರೆ. ಆಯ್ತು ಲಾಸ್ಟಿಗೆ ಹೋಗಿ ಕ್ಲಾಸ್ ಎಡ ತುಲಿ 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 ಅವ್ಯಾ ಬಂದ್ಬಿಟ್ಟು ತುಲಿ ತುಲಿ ನಾನು ಹೇಳಿದ್ರೆ ನೀವು ನೋಡಿ 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 ಒಳ್ಳೆಯದಾಗಿದೆ. ಈ ಉದ್ಗಾರ ಬರಬೇಕು ಹೊರಗೆ ಬರುವಾಗ. ಅದು ಬರೋದು ಕಾಮಿಡಿಯಿಂದ ಅಲ್ಲ. ಅಲ್ಲಿ ಏನು ಸಬ್ಜೆಕ್ಟ್ ಇದೆ ಅದರ ಎಂಡಿಂಗ್ ಏನು ಕೊಡ್ತಾರೆ, ಅವನ ಕಣ್ಣಲ್ಲಿ ಏನಾದರೂ ಸ್ವಲ್ಪ ನೀರು ಬರಿಸಿದ್ರೆ ಅವು ಹೇಳ್ತಾನೆ ಎಡ್ಡೆ ಮಲ್ದೇರ್ ಮಾರೆ
ಇಷ್ಟೇ ಸರ್ ಫಾರ್ಮುಲಾ ಇರೋದು. ಈಗ ನನ್ನ ಪ್ರತಿ ಡ್ರಾಮಾದಲ್ಲಿ ನಗ್ತಾರೆ ಲಾಸ್ಟಿಗೆ ಅಳೋದಂದ್ರೆ ಖರ್ಚು ಬಂತು. ಈಗ ಯಾನೂರಿ ಬರಲಿ ಅಂತ ಈಗ ಮಾಡ್ತಾ ಇದ್ದೇವೆ ನಾವು. ನಾನು ಚಾಲೆಂಜ್ ಆಗ್ತೇನೆ, 2,000 ಜನ ಇದ್ದರೆ 2,000 ಜನರ ಕಣ್ಣಲ್ಲಿ ನೀರು ಬರ್ತದೆ, ಬರಲೇಬೇಕು. ಅದು ಆ ದೃಶ್ಯ ಆಗಿದೆ. ಒಂದು ಮೂಕ ಹೆಣ್ಣಿನ ವೇದನೆ ಉಂಟಲ್ಲ, ಅದು ಅವಳು ಒಂದು 2-3 ನಿಮಿಷ ಸ್ತಬ್ಧ ಸರ್, ಮೌನ. ಜನ ತನ್ನಷ್ಟಕ್ಕೆ BR ಶೆಟ್ರು ನೋಡಿದ್ದು ನಮ್ಮದು ದುಬೈದು, ಅವರು 2 ಖರ್ಚಿಪ್ ಇತ್ತು ಅವ್ರದ್ದು, 2 ಖರ್ಚಿಪ್ ಒದ್ದೆ ಸರ್. ಅವ್ರು ನನಗೆ ಹೀಗೆ ಮಾಡೋದು ಬಂದು ಚಂಡಿ, ನಾನು ತೆಲಿಪೇರೆ ಬೈದೀನಿ, ನೀರು ಬಲಿಪಾಯ. ಎಂಡಿಗೆ ನಾನು ಆ ಟರ್ನಿಂಗ್ ಪಾಯಿಂಟ್ ಕೊಡ್ತೀನಿ, ಏನಾದರೂ ಒಂದು ಕನ್ಕ್ಲೂಷನ್ ಅಂತೂ ಸ್ಟ್ರಾಂಗ್ ಇರ್ತದೆ ಎಲ್ಲ ಡ್ರಾಮಾದಲ್ಲಿ. ಈಗ ನನ್ನ ಕತೆ ಕೂಡ ಲಾಸ್ಟಿಗೆ ಜನರಿಗೆ ಆಶ್ಚರ್ಯ ಆಗ್ತದೆ. ಮಕ್ಕಳೆಲ್ಲ ಬಿಟ್ಟು ಹೋದ್ಮೇಲೆ ಅವರ ಡಿಸಿಷನ್ ಉಂಟಲ್ಲ, ಅದು ಜನರಿಗೆ ಟಕ್ ಅಂತ ಹೊಡಿತದೆ, ತಂದೆನಾಗಿ ಮಾಡಬಾರ್ದು ಅಂತ. ಹಾಗಿದೆ. ಎಷ್ಟು ವರ್ಷ ಆಯ್ತು ಮದುವೆಗೆ? ಇಲ್ಲಪ್ಪ, ಎಂತ 31 ಎಂತದು ಇಬ್ಬರಿಗೆ ಗೊತ್ತಿಲ್ಲ ಅಂದ್ರೆ 38 ಇಯರ್ಸ್. ಬಟ್ ನಾಟಕದವರು ಅಂತ ಹಾಗೇನು? ನಾಟಕ ನನಗೆ ಫಸ್ಟ್ ಡ್ರಾಮಾ ಅಂತ ನಾನು ಡ್ರಾಮಾ ನೋಡೇ ಇಲ್ಲ ನನ್ನ ಲೈಫಲ್ಲಿ. ನಾನು 25 ರೂಪಾಯಿ ಟಿಕೆಟ್ ಕೊಟ್ಟೆ ನೋಡಿದವರು ಡ್ರಾಮಾ, ಗಂಡನ ಡ್ರಾಮಾ, ಬಲೆ ಚಾಪರ್ಕ. ಓಕೆ, ಪೂರ್ತಿ ಕಂಟ್ರೋಲ್ ಇಟ್ಟಿದೆ ಅಂತ ನಮ್ಮ ಕಾಪಿ ಕಾರ್ಡನ್ನ? ಕಂಟ್ರೋಲ್ ಅಲ್ಲಿ ಇಟ್ಟಿಲ್ಲಪ್ಪ, ಇರಬೇಕು. ಇಲ್ಲ ಅದು ಓಕೆ. ಬೇಜಾರಾಗಲ್ಲ ನಿಮಗೆ? ಎಂಥದ್ದು ಇವರು ಯಾವಾಗಲೂ ನೋಡೋದು ನಾಟಕ ಇಬ್ರು ಒಟ್ಟಿಗೆ? ಓಕೆ. ಆಗ ಮದುವೆ ಟೈಮ್ನಲ್ಲಿ ಹೇಗಿದ್ರು ಇವರು? ನೀವು ಸುಮ್ಮನೆ ಮದುವೆ ಟೈಮಲ್ಲಿ ಸಿಂಪಲ್, ತುಂಬಾ ಸಫರ ಇದ್ರು, ತುಂಬಾ ಸಿಂಪಲ್, ತುಂಬಾ ಕಷ್ಟ ಬಂದಿದ್ದಾರೆ ಪಾಪ ಅವ್ರಿಗೆ. ತುಂಬಾ ಸಿಟ್ಟು ಮುಂಚೆ ಎಲ್ಲ. ಸೊ ಎಲ್ಲ ನಾನೇ ತಗೊಂಡದ್ದು. ಹಾಗೆ ಶಮ್ಯಕ ಅಂದ್ರೆ ಜೋರ್ ಅಂತ ಪಟ್ಟ, ಶಮ್ಯಕ ಅಂದ್ರೆ ಜೋರ್ ಅಂತ, ಅಂದ್ರೆ ಇಬ್ಬರಿಬ್ರು ಮಾತಾಡೋ ಸರಿ. ಅವರಿಗೆ ತುಂಬಾ ಸಿಟ್ಟು ಬರ್ತಿತ್ತು ಅವಾಗ. ಮುಂಚಿನ ಸಿಟ್ಟೆಲ್ಲ ಈಗ ಇಲ್ಲ, ಕೋಪ ಎಲ್ಲ ಈಗ ಕಂಟ್ರೋಲ್ ಮಾಡಿದ್ದೀವಿ. ಅಲ್ಲ, ನಾ ಎಲ್ಲ ಏನಿದ್ರು ಕೂಲ್ ಆಗಿದ್ದಾರೆ. ಮೇನ್ಲಿ ನನ್ನ ಮೇಲೆ ತುಂಬಾ ಇದಿತ್ತು, ಎಲ್ಲ ಅವಲೇ ಮಾಡುದು ಹಾಗೆ ಹೀಗೆ ಅಂತ ತುಂಬಾ ಕ್ರಿಟಿಕ್ಸ್ ಇತ್ತು. ಎಲ್ಲವನ್ನ ಮೆಟ್ಟಿ ಬಂದದೆ ನಾವು. ನಮ್ಗೆ ಒಬ್ರು ಹೇಳಿದ್ರು, ಒಂದು ಸ್ವಾಮಿಗಳು, ಅವರೆಲ್ಲ ಅಂದಿದ್ದಾಗೆ ಅವರೆಲ್ಲ ಗಲೀಜಿ ತಿಂದು ನಿಮ್ಗೆ ದಾರಿ ಮಾಡಿ ಕೊಡ್ತಾರೆ, ನೀವು ಮುಂದೆ ಹೋಗಿ ಅಂತ. ಮೂಲು ದೇವಪ್ರಸಾದ್ ಕುಲ್ದೆ, ಈ ಮೆಟ್ಟು ಸುಕುಮಾರ್ ಕುಲ್ದೆ, ಈ ಮೆಟ್ಟು ಅರ್ಜುನ್ ಕಾಪಿಗಾಡ್. ಅಲ್ಲೂ ಅರ್ಜುನ್. ನಮ್ಮ ತಂಡದಲ್ಲಿ ಏನಿದ್ರು ಡಿಸಿಪ್ಲಿನ್ ಬೇಕು. ಹೊರಗೆ ಅವ್ರು ಏನ್ ಮಾಡಿದ್ರೆ ನಮ್ಗೆ ಹೋಗ್ಲಿಕ್ಕೆ ಆಗಲ್ಲ. ಹಾಗೆಂದ್ರೆ ನಾವು ಸ್ಟ್ರಿಕ್ಟ್ ಆಗೇನಿಲ್ಲ, ಫ್ರೀ ಇದ್ದೆ. ದೇವರ ದಯದಿಂದ ರಂಗಭೂಮಿ ಎಲ್ಲ ಕೊಟ್ಟಿದೆ. ಫುಡ್ ಶೆಲ್ಟರ್ ಎಲ್ಲ. ಈಗ ಹೇಳೋರು ತುಂಬಾ ಕಮ್ಮಿ ಇಲ್ಲ, ರಂಗಭೂಮಿ ನಾವು ಹೇಳಲೇಬೇಕು ಅಲ್ವಾ?